ಹೊಸ ವರ್ಷ ಬಂದಾಗೆಲ್ಲ ನಾವು ಒಂದಿಷ್ಟ ಸಂಕಲ್ಪಗಳನ್ನ ಮಾಡ್ಕೊಳ್ತೀವಿ. ಆದ್ರೆ ಶುರುವಾದ ಕೆಲವೇ ದಿನಗಳಲ್ಲಿ ಅದೆಲ್ಲ ಎಲ್ಲಿ ಹೋಯ್ತು ಅಂತಾನೂ ಗೊತ್ತಾಗಲ್ಲ. ಕಳೆದ ವರ್ಷನೂ ಹೀಗೆ ಆಗಿದ್ರೆ ಚಿಂತೆ ಬೇಡ. ಈ ವಿಶ್ಲೇಷಣೆ ಬರೀ ಮೋಟಿವೇಶನ್ ಕೊಡೋಕಲ್ಲ, ಬದಲಾಗಿ ನಮ್ಮ ಮೆದುಳು ಯಾಕೆ ಹೀಗೆ ಅರ್ಧದಲ್ಲಿ ಕೈಕೊಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ. ನೋಡಿ, ಪ್ರತಿ ವರ್ಷ ಲಕ್ಷಾಂತರ ಜನ ಈ ವರ್ಷ ನಾನು ಪಕ್ಕಾ ಬದಲಾಗ್ತೀನಿ ಅಂತ ಸಂಕಲ್ಪ ಮಾಡ್ತಾರೆ. ಆದ್ರೆ ವಾಸ್ತವ ಏನ್ ಗೊತ್ತಾ? ಹೆಚ್ಚಿನವರು ಕೇವಲ 7ರಿಂದ 21 ದಿನಗಳಲ್ಲೇ ಅದನ್ನ ಕೈಬಿಡ್ತಾರೆ. ಹೀಗೆ ಸೋಲೋದು ತುಂಬಾ ಸಾಮಾನ್ಯವಾದ ಅನುಭವ. ಇದರಲ್ಲಿ ನಾವು ಒಬ್ಬರೇ ಇಲ್ಲ. ಹೌದು, ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಿ. ಇದು ನಮ್ಮ ಸೋಮಾರಿತನ ಅಥವಾ ಇಚ್ಛಾಶಕ್ತಿಯ ಕೊರತೆ ಅಲ್ಲವೇ ಅಲ್ಲ. ನಿಜವಾದ ಕಾರಣ ಅಂದ್ರೆ ನಮ್ಮ ಮೆದುಳಿನ ಮೂಲಭೂತ ಕಾರ್ಯವೈಖರಿಗೋ ನಾವು ಹಾಕೊಳ್ಳೋ ಈ ದೊಡ್ಡ ಗೋಲ್ಗಳಿಗೋ ಯಾವಾಗ್ಲೂ ಒಂದು ಸಂಘರ್ಷ ನಡೀತಾನೇ ಇರುತ್ತೆ. ಹಾಗಿದ್ರೆ ನಮ್ಮ ಮೆದುಳು ಹೊಸ ವರ್ಷದ ಸಂಕಲ್ಪಗಳನ್ನು ಯಾಕೆ ಇಷ್ಟೊಂದು ವಿರೋಧಿಸುತ್ತೆ? ಇದಕ್ಕೆ ಮುಖ್ಯವಾಗಿ 3 ಮಾನಸಿಕ ಕಾರಣಗಳಿವೆ. ಬನ್ನಿ, ಅವು ಯಾವುವು ಅಂತ ಒಂದೊಂದಾಗಿ ನೋಡೋಣ. ಮನೋವಿಜ್ಞಾನದ ಪ್ರಕಾರ ಒಂದು ಕಹಿ ಸತ್ಯ ಇದೆ. ಅದು ಏನಂದ್ರೆ, ನಮ್ಮ ಮೆದುಳಿಗೆ ದೊಡ್ಡ ಮಹತ್ವಾಕಾಂಕ್ಷಿಯ ಗುರಿಗಳು ಅಂದ್ರೆ ಆಗೋದೇ ಇಲ್ಲ. ಅದು ಅದನ್ನ ದ್ವೇಷಿಸತ್ತೆ. ಈಗ ನೋಡಿ, ನಾವು ಈ ವರ್ಷ 20 ಕೆಜಿ ತೂಕ ಇಳಿಸ್ತೀನಿ ಅಂತ ಒಂದು ದೊಡ್ಡ ಗುರಿ ಇಟ್ಕೊಂಡಾಗ ನಮ್ಮ ಮೆದುಳು ಅದನ್ನ ಒಂದು ಚಾಲೆಂಜ್ ಆಗಿ ನೋಡಲ್ಲ. ಬದಲಾಗಿ, ಅಬ್ಬಾ, ಏನೋ ಅಪಾಯ ಬರ್ತಾ ಇದೆ, ಅನಿಶ್ಚಿತತೆ ಇದೆ, ಇದ್ರಲ್ಲಿ ಸೋತ್ಹೋಗೋ ಸಾಧ್ಯತೆ ಇದೆ ಅಂತ ಭಾವಿಸತ್ತೆ. ಯಾಕಂದ್ರೆ ಅದಕ್ ಆರಾಮಾಗಿ ಸೇಫಾಗಿರೋದು ಇಷ್ಟ. ಆಗ ನಮ್ಮನ್ನ ಆ ಕಂಫರ್ಟ್ ಝೋನಿಂದ ಹೊರಗೆ ಹೋಗದಾಗೆ ನೋಡ್ಕೊಳ್ಳಕ್ಕೆ ನಮ್ಮ ಮೆದುಳೆ ನಮಗೆ ಸೋಮಾರಿತನ ತರುತ್ತೆ. ನಾಳೆ ಮಾಡೋಣ ಬಿಡು ಅಂತ ಮುಂದೂಡೋಕೆ ಹೇಳುತ್ತೆ. ಏನೇನೋ ಕಾರಣಗಳನ್ನ ಸೃಷ್ಟಿ ಮಾಡುತ್ತೆ. ಇದು ನಮಗೆ ತೊಂದರೆ ಕೊಡೋಕಲ್ಲ, ಬದಲಾಗಿ ನಮ್ಮನ್ನ ಸುರಕ್ಷಿತವಾಗಿಡೋಕೆ ಅದು ಮಾಡುವ ಒಂದು ಪ್ರಯತ್ನ ಅಷ್ಟೇ. ಇನ್ನು ನಾವು ಮಾಡೋ 2ನೇ ದೊಡ್ಡ ತಪ್ಪು ಯಾವುದು ಗೊತ್ತಾ? ಪ್ರೇರಣೆ ಅಥವಾ ಮೋಟಿವೇಶನ್ ಮೇಲೆ ಪೂರ್ತಿಯಾಗಿ ಅವಲಂಬಿತರಾಗೋದು. ಯಾಕಂದ್ರೆ ಇದು ತುಂಬಾ ಅಸ್ಥಿರವಾದ ಒಂದು ಭಾವನೆ. ಮೊದಲನೇ ದಿನ ಮೋಟಿವೇಶನ್ ತುಂಬಾ ಪವರ್ಫುಲ್ ಆಗಿ ಕಾಣಿಸುತ್ತೆ. ಈ ಸಲ ಏನಾದ್ರೂ ಆಗ್ಲಿ ಮಾಡಿ ಮುಗಿಸ್ತೀನಿ ಅನ್ನೋ ಹುಮ್ಮಸ್ಸು ಇರುತ್ತೆ. ಆದ್ರೆ ಸೈಕಾಲಜಿ ಪ್ರಕಾರ ಈ ಪ್ರೇರಣೆ ಅನ್ನೋದು ಕಂಪ್ಲೀಟ್ ಆಗಿ ತಾತ್ಕಾಲಿಕ. ಇದು ಕೇವಲ ಹೊಸತನಕ್ಕೆ ಮತ್ತು ನಮ್ಮ ಭಾವನೆಗಳಿಗೆ ಸಂಬಂಧಪಟ್ಟಿದ್ದು. ಲೈಫ್ನಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಆದ್ರೆ ಅಥವಾ ರಿಸಲ್ಟ್ಸ್ ನಿಧಾನ ಆದ್ರೆ ಸಾಕು, ಈ ಮೋಟಿವೇಶನ್ ಮಾಯವಾಗಿ ಹೋಗುತ್ತೆ. ಮತ್ತು ಕೊನೆಯದಾಗಿ 3ನೇ ಸಮಸ್ಯೆ, ನಾವು ಯಾವಾಗ್ಲೂ ರಿಸಲ್ಟ್ ಬಗ್ಗೆ ಮಾತಾಡ್ತೀವಿ, ಪ್ರೋಸೆಸ್ ಅಥವಾ ಪ್ರಕ್ರಿಯೆ ಬಗ್ಗೆ ಗಮನನೇ ಕೊಡಲ್ಲ. ನಮ್ಮ ಮೆದುಳಿಗೆ ಯಶಸ್ಸು ಬೇಕು ಅಥವಾ ಬದಲಾವಣೆ ಬೇಕು ಅನ್ನೋ ಥರದ ದೊಡ್ಡ ಮಾತುಗಳು ಅರ್ಥ ಆಗಲ್ಲ. ಅದಕ್ಕೆ ಅರ್ಥ ಆಗೋದು ಒಂದೇ: ಸ್ಪಷ್ಟವಾದ, ಪುನರಾವರ್ತನೆ ಮಾಡಬಹುದಾದ ಒಂದು ಕ್ರಿಯೆ. ಯಶಸ್ಸು ಅಂದ್ರೆ ಏನು ಅಂತ ಅದಕ್ಕೆ ಗೊತ್ತಿಲ್ಲ, ಆದ್ರೆ ಪ್ರತಿದಿನ 10 ನಿಮಿಷ ನಡೆಯೋದು ಅಂದ್ರೆ ಅದಕ್ಕೆ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ಅಂಶ ಏನಂದ್ರೆ, ಸಮಸ್ಯೆ ನಮ್ಮಲ್ಲಿಲ್ಲ, ನಮ್ಮ ಇಚ್ಛಾಶಕ್ತಿಯಲ್ಲೂ ಇಲ್ಲ. ಸಮಸ್ಯೆ ಇರೋದು ನಾವು ಹಾಕಿಕೊಂಡ ಪ್ಲಾನಲ್ಲಿ. ನಮ್ಮ ಮೆದುಳಿಗೆ ಫಾಲೋ ಮಾಡಕ್ ಆಗದ ಒಂದು ಪ್ಲಾನ್ ಅನ್ನ ನಾವು ಮಾಡ್ಕೊಂಡಿರ್ತೀವಿ. ಸರಿ, ಇಷ್ಟೊತ್ತು ಸಮಸ್ಯೆ ಬಗ್ಗೆ ಮಾತಾಡಿದ್ವಿ. ಈಗ ಇದಕ್ಕೆ ಪರಿಹಾರ ಏನು? ಮನೋವೈಜ್ಞಾನಿಕ ತತ್ವಗಳ ಆಧಾರದ ಮೇಲೆ ಯಶಸ್ಸಿಗೆ ಬೇಕಾದ 3 ಸರಳ ಮೆದುಳು ಸ್ನೇಹಿ ನಿಯಮಗಳನ್ನ ನೋಡೋಣ. ಈ 3 ಹಂತದ ಫ್ರೇಮ್ವರ್ಕ್ನ ಮೊದಲು ಒಟ್ಟಾರೆಯಾಗಿ ನೋಡೋಣ. ಒಂದೊಂದೇ ಸಣ್ಣ ನಡವಳಿಕೆ, ಅದನ್ನ ಈಗಾಗ್ಲೇ ಇರೋ ದಿನಚರಿಯೆಗೆ ಜೋಡಿಸೋದು, ಮತ್ತು ಕೊನೆಗೆ ಉತ್ಸಾಹದ ಬದಲು ಬೇಸರವನ್ನು ಎಕ್ಸ್ಪೆಕ್ಟ್ ಮಾಡೋದು. ಈಗ ಒಂದೊಂದನ್ನು ವಿವರವಾಗಿ ನೋಡೋಣ. ಮೊದಲನೇ ನಿಯಮ: ಒಂದು ಸಣ್ಣ ಪುಟ್ಟ ನಡವಳಿಕೆಯನ್ನ ಆರಿಸಿಕೊಳ್ಳಬೇಕು. ನಾನು ಫಿಟ್ ಆಗ್ತೀನಿ ಅನ್ನೋದು ದೊಡ್ಡದು ಮತ್ತು ಅಸ್ಪಷ್ಟ. ನಮ್ಮ ಮೆದುಳಿಗೆ ಇದು ಇಷ್ಟ ಆಗಲ್ಲ. ಅದರ ಬದಲು ರಾತ್ರಿ ಊಟದ ನಂತರ 10 ನಿಮಿಷ ವಾಕ್ ಮಾಡ್ತೀನಿ ಅನ್ನೋದು ತುಂಬಾ ಚಿಕ್ಕದು, ಸ್ಪಷ್ಟ ಮತ್ತು ಸುಲಭವಾಗಿ ಶುರು ಮಾಡಬಹುದಾದದ್ದು. ಇದರಿಂದ ಮೆದುಳಿಗೆ ಯಾವುದೇ ಅಪಾಯ ಅನ್ಸುವುದಿಲ್ಲ. 2ನೇ ನಿಯಮ: ಈ ಹೊಸ ಅಭ್ಯಾಸವನ್ನು ಈಗಾಗ್ಲೇ ಇರೋ ಒಂದು ಹಳೇ ಅಭ್ಯಾಸಕ್ಕೆ ಜೋಡಿಸ್ಬಿಡಿ. ಉದಾಹರಣೆಗೆ, ಬೆಳಗ್ಗೆ ಹಲ್ಲುಜ್ಜಿದ ತಕ್ಷಣ 2 ನಿಮಿಷ ಸ್ಟ್ರೆಚ್ ಮಾಡೋದು. ಯಾಕಂದ್ರೆ ಮೆದುಳಗೆ ಹೊಸದಾಗಿ ಒಂದು ದಾರಿ ಮಾಡೋದಕ್ಕಿಂತ ಹಳೇ ದಾರಿಯಲ್ಲೇ ಇನ್ನೊಂದು ಕೆಲಸ ಸೇರ್ಸೋದು ತುಂಬಾ ಸುಲಭ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು ಅಲ್ವಾ? ಆದ್ರೆ ಇದು ಅತ್ಯಂತ ಶಕ್ತಿಶಾಲಿಯಾದ ಒಂದು ಸತ್ಯ. ಒಂದು ಅಭ್ಯಾಸ ಬೋರ್ ಹೊಡಿತಾ ಇದೆ ಅಂದ್ರೆ ಗುಡ್ ನ್ಯೂಸ್, ಅದು ಕೆಲ್ಸ ಮಾಡ್ತಾ ಇದೆ ಅಂತ ಅರ್ಥ. ನೋಡಿ, ಒಂದು ಕೆಲ್ಸ ಬೋರಿಂಗ್ ಅನಿಸ್ತಿದೆ ಅಂದ್ರೆ ನಮ್ಮ ಮೆದುಳು ಯೋಚನೆ ಮಾಡ್ದೇನೆ ಆ ಕೆಲ್ಸವನ್ನು ಆಟೋಮ್ಯಾಟಿಕ್ ಆಗಿ ಮಾಡಲು ಕಲಿತಿದೆ ಅಂತ ಅರ್ಥ. ಆ ಬೇಸರವೇ ಆ ಅಭ್ಯಾಸ ನಮ್ಮಲ್ಲಿ ಬೇರೂರ್ತಿದೆ ಅನ್ನೋದಕ್ಕೆ ಒಂದು ದೊಡ್ಡ ಸಂಕೇತ. ಪುನರಾವರ್ತನೆ ಅಭ್ಯಾಸವನ್ನ ನಿರ್ಮಿಸುತ್ತೆ, ಅಭ್ಯಾಸ ಫಲಿತಾಂಶವನ್ನ ಕೊಡುತ್ತೆ. ಹಾಗಿದ್ರೆ ಇಡೀ ವಿಶ್ಲೇಷಣೆಯನ್ನ ಒಂದು ಶಕ್ತಿಯುತವಾದ ಸಾರಾಂಶದೊಂದಿಗೆ ಮುಗ್ಸೋಣ ಬನ್ನಿ.
ಇಲ್ಲಿವರೆಗೂ ನಾವ್ ಅರ್ಥ ಮಾಡ್ಕೊಂಡಿದ್ದೆ ಏನು ಅಂದ್ರೆ ಸಮಸ್ಯೆ ಯಾವತ್ತೂ ನಮ್ಮ ಪ್ರಯತ್ನದ್ದಾಗಿರ್ಲಿಲ್ಲ. ಬದಲಿಗೆ ನಮ್ಮ ಮೆದುಳು ನಿಜವಾಗಿ ಹೇಗ್ ಕೆಲ್ಸ ಮಾಡುತ್ತೆ, ಅದು ಹೇಗ್ ಬದ್ಲಾಗುತ್ತೆ ಅನ್ನೋದನ್ನ ನಮ್ಗೆ ಯಾರೂ ಸರಿಯಾಗಿ ಹೇಳ್ಕೊಟ್ಟಿರ್ಲಿಲ್ಲ. ಅದೇ ನಿಜವಾದ ಸಮಸ್ಯೆ. ಹಾಗಾಗಿ ಇದರ ಕೇಂದ್ರ ಸಂದೇಶ ತುಂಬಾ ಸರಳ. ಇಡೀ ಜೀವನವನ್ನೇ ಒಂದೇ ಸಲ ಬದಲಾಯಿಸೋಕ್ ಹೋಗ್ಬೇಡಿ. ಅದರ ಬದಲು ಕೇವಲ ಒಂದು ಪುಟ್ಟ ನಡವಳಿಕೆಯನ್ನ ಬದಲಾಯಿಸಿ ಮತ್ತು ಅದನ್ನ ಪ್ರತಿದಿನ ಪುನರಾವರ್ತನೆ ಮಾಡಿ. ನಿಜವಾದ ಶಾಶ್ವತ ಬದಲಾವಣೆ ಬರೋದು ಹೀಗೆ ಸಣ್ಣ ಸಣ್ಣ ಸ್ಥಿರವಾದ ಕ್ರಿಯೆಗಳಿಂದ, ದೊಡ್ಡ ದೊಡ್ಡ ಜಿಗಿತಗಳಿಂದಲ್ಲ. ಹಾಗಿದ್ರೆ ಈ ಹೊಸ ತಿಳುವಳಿಕೆಯೊಂದಿಗೆ ಈ ವರ್ಷ ನಾವು ಪ್ರಾರಂಭಿಸಬಹುದಾದ ಆ ಒಂದು ಸಣ್ಣ ಸುಲಭದ ಅಭ್ಯಾಸ ಯಾವುದು? ಯೋಚ್ನೆ ಮಾಡಿ. ಆ ಒಂದು ಪುಟ್ಟ ಹೆಜ್ಜೆ ನಮ್ಮ ಬದುಕಿನಲ್ಲಿ ದೊಡ್ಡ ಬದಲಾವಣೆ ತರಬಹುದು.